ಇವತ್ತು SCP, SP, TSP ಹಣ ಈಗಾಗಲೇ 25,000 ಕೋಟಿಯನ್ನ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಯೋಜನೆಗಳ ವರ್ಗಾವಣೆ ಮಾಡಿಕೊಂಡಿದ್ದಾರೆ. ಯಾವ ಹಣ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಆ ಮಕ್ಕಳಿಗೆ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಎತ್ತುವಂತ ಕಾರ್ಯ ಆಗ್ಬೇಕಾಗಿತ್ತು ಹಣವನ್ನ ಅದನ್ನು ಕೂಡ ಡೈವರ್ಟ್ ಮಾಡಿರ್ತಕ್ಕಂಥದ್ದು. 1,16,000 ಕೋಟಿ ಸಾಲ ಇವತ್ತು. ಯಾವ ಸಿದ್ದರಾಮಯ್ಯನವರು ಮೊದಲ ಬಜೆಟ್ ಅನ್ನ ಮಂಡನೆ ಮಾಡಿದಾಗ ಸರ್ಪ್ಲಸ್ ಬಜೆಟ್ ಅನ್ನ ಮಂಡನೆ ಮಾಡಿದ್ರು, ಅದೇ ಸಿದ್ದರಾಮಯ್ಯನವರು ತಮ್ಮ ಅಂತಿಮ ಬಜೆಟ್ ಅನ್ನ ಮಂಡನೆ ಮಾಡಿದಾಗ 1,16,000 ಸಾಲವನ್ನ 1,16,000 ಕೋಟಿ ರೂಪಾಯಿ ಸಾಲವನ್ನ ಮಾಡಿರ್ತಕ್ಕಂಥ ಒಂದು ಬಜೆಟ್. ನನಗನ್ಸ್ತದೆ ಯಾವುದೇ ಒಬ್ಬ ಅನುಭವಿ ಮುಖ್ಯಮಂತ್ರಿಗಳು ಅಥವಾ ಅನುಭವಿ ಹಣಕಾಸಿನ ಸಚಿವರು ಇಂಥ ಬಜೆಟ್ ಅನ್ನ ಕೊಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೋ ಒಂದ್ ಕಡೆ ಅಲ್ಪಸಂಖ್ಯಾತರ ಓಲೈಕೆ ಇವತ್ತು ರಾಜ್ಯವನ್ನ ಒಡಿತಕ್ಕಂತ ಕೆಲಸ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಇವೆಲ್ಲದಕ್ಕೂ ಕೂಡ ನಮ್ಮ ರಿಪ್ಲೈಲಿ ಉತ್ತರನ ಕೊಡ್ತೇವೆ. ಮನಮೋಹನ್ ಸಿಂಗ್ ಅವರು ಕೂಡ ಪ್ರಧಾನಮಂತ್ರಿಗಳಾಗಿ ಮಾಜಿ ಪ್ರಧಾನಮಂತ್ರಿಗಳಾಗಿ ಅವರದೇ ಆದಂತ ಒಂದು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಆದ್ರೆ ಇವತ್ತು ರಾಜ್ಯದ ಜನರ ಅಪೇಕ್ಷೆನೂ ಕೂಡ ಅವ್ರು ಗಮನಿಸಬೇಕಾಯಿತು. ಸದನದಲ್ಲಿ ಇದ್ರ ಬಗ್ಗೆ ಮಾತನಾಡ್ತೇವೆ. DK ಶಿವಕುಮಾರ್ ಅವರು ಸಿದ್ದರಾಮಯ್ಯನ ಖುಷಿ ಪಡಿಸ್ಬಿಟ್ರೆ ಮುಖ್ಯಮಂತ್ರಿ ಆಗ್ಬಿಡ್ಬೋದು ಅನ್ನೋ ಭ್ರಮೆನಲ್ಲಿ ಇದ್ರೆ ಅವರು ಭ್ರಮೆ ಮಾತ್ರ. ಸಿದ್ದರಾಮಯ್ಯನವರು ಮನವೊಲಿಸ್ತಕ್ಕಂಥ ಅವ್ರಿಗೆ ಖುಷಿ ಪಡಿಸ್ತಕ್ಕಂಥ ಕೆಲಸ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಅವ್ರು ಯಶಸ್ವಿ ಆಗೋದಿಲ್ಲ. ಆದ್ರೆ ಒಂದಂತೂ ಸತ್ಯ, ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಬಿಜೆಪಿಗಿಂತ ಹೆಚ್ಚಾಗಿ ಕಾಂಗ್ರೆಸ್ ಅಲ್ಲೇ ಚರ್ಚೆ ನಡೀತಾ ಇದೆ. ಥ್ಯಾಂಕ್ ಯು.